SSLC ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು SSLCಯ ಮುಂದೆ ನಡೀತಿರುವ ಪರೀಕ್ಷೆ ಬಗ್ಗೆ ಮಾತಾಡುತ್ತೇನೆ. ಇದಕ್ಕೂ ಮುನ್ನ ನನ್ನ ವಿಕ್ಕೀಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿರುವ ವೀಡಿಯೋಸ್ಗಳನ್ನು ನೀವೆಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ನಾವು ಟೈಮ್ ಟೇಬಲನ್ನು ಡಿಸ್ಕಸ್ ಮಾಡೋಣ. 25/3/2024 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳ್, ಉರ್ದು, ಇಂಗ್ಲೀಷ್ NCERT ಮತ್ತು ಸಂಸ್ಕೃತ್ ದೊರೆಯಲಾಗಿದೆ. 27/3/2024 ಕೋರ್ಸ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ದೊರೆಯಲಾಗಿದೆ. 30/3/2024 ಕೋರ್ಸ್ ಸಬ್ಜೆಕ್ಟ್ ಸೈನ್ಸ್, ಪೊಲಿಟಿಕಲ್ ಸೈನ್ಸ್, ಹಿಂದೂಸ್ತಾನಿ ಮ್ಯೂಸಿಕ್, ಕರ್ನಾಟಕ ಮ್ಯೂಸಿಕ್ ಆರ್ ಹಿಂದೂಸ್ತಾನಿ ಮ್ಯೂಸಿಕ್ ದೊರೆಯಲಾಗಿದೆ. 2/4/2024 ಮ್ಯಾಥಮೆಟಿಕ್ಸ್ ಮತ್ತು ಸೋಷಿಯಾಲಜಿ ದೊರೆಯಲಾಗಿದೆ. 3/4/2024 ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 4, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 2, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4, ಇಂಜಿನಿಯರಿಂಗ್ ಗ್ರಾಫಿಕ್ಸ್ 2, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 4, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSI, ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್ ದೊರೆಯಲಾಗಿದೆ. 4/4/2024 ಥರ್ಡ್ ಲ್ಯಾಂಗ್ವೇಜ್ ಆಗಿರುವ ಹಿಂದಿ, NCERT, ಹಿಂದಿ, ಕನ್ನಡ, ಇಂಗ್ಲೀಷ್, ಅರಾಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ್, ಕೊಂಕಣಿ, ತುಳು ದೊರೆಯಲಾಗಿದೆ. ಮತ್ತು NSQF ಸಬ್ಜೆಕ್ಟ್ಗಳಾದ ಇನ್ಫಾರ್ಮೇಷನ್ ಟೆಕ್ನಾಲಜಿ, ರೀಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಪಿಯರಲ್ಸ್, ಮೇಡ್ ಅಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ದೊರೆಯಲಾಗಿದೆ. 6/4/2024 ಸೆಕೆಂಡ್ ಲ್ಯಾಂಗ್ವೇಜ್ ಆದ ಇಂಗ್ಲೀಷ್ ಮತ್ತು ಕನ್ನಡ ದೊರೆಯಲಾಗಿದೆ. ಸ್ನೇಹಿತರೆ, ಇಷ್ಟೇ SSLCಯ ಟೈಮ್ ಟೇಬಲ್. ಎರಡನೇದಾಗಿ ಸ್ನೇಹಿತರೆ, ಹಿಂದಿನ ವರ್ಷ ಥರ ಈ ವರ್ಷ 3 ಪ್ರಿಪ್ರೇಟರಿ ಎಕ್ಸಾಮ್ನ ಕೊಡೋದಿಲ್ಲ, ಬರೀ ಒಂದೇ ಪ್ರಿಪ್ರೇಟರಿ ಎಕ್ಸಾಮ್ ಕೊಡ್ತಾರೆ. ಅದು ಯಾವಾಗೆಂದು ಹೇಳ್ತೇನೆ, ಫೆಬ್ರವರಿ ಸೆಕೆಂಡ್ ವೀಕ್ ಅಥವಾ ಲಾಸ್ಟ್ ವೀಕಲ್ಲಿ ಆ ಎಕ್ಸಾಮ್ನ ಕೊಡುತ್ತಾರೆ. ಮೂರನೇದಾಗಿ ಸ್ನೇಹಿತರೆ, SSLC ಸ್ಟೇಟ್ ಬೋರ್ಡ್ ಅವರು ಈ ಸಲ 2 ಸಲ ಎಕ್ಸಾಮ್ ಬರೆಯಲು ಅವಕಾಶ ಕೊಡ್ತಾರೆ. ಅಂದರೆ SSLC ಎಕ್ಸಾಮ್ ಬರೆದಾಗ ಆ ವಿದ್ಯಾರ್ಥಿ ಫೇಲ್ ಆದರೆ ಅವನಿಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಇನ್ನೊಂದು ಅವಕಾಶದಲ್ಲೂ ಫೇಲ್ ಆದರೆ ಇನ್ನೊಂದು ಅವಕಾಶ ಕೊಡ್ತಾರೆ ಎಕ್ಸಾಮ್ ಬರೆಯಲು. ಮತ್ತು CBSE ಸ್ಟೂಡೆಂಟ್ಸ್ಗಳಿಗೆ 2 ಸಲ ಫೈನಲ್ ಎಕ್ಸಾಮ್ ಬರೆಯಲು ಅವಕಾಶ ಕೊಟ್ಟಿದ್ದಾರೆ. ನಾಲ್ಕನೇದಾಗಿ ಸ್ನೇಹಿತರೆ, ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರ್ಬೋದು, ಗುರು ಈ ಸಲ ಕ್ವಶನ್ ಪೇಪರ್ ಈಸಿ ಇರುತ್ತಾ ಅಥವಾ ಹಾರ್ಡ್ ಇರುತ್ತಾ ಎಂದು ಓಡ್ತಾ ಇರ್ಬೋದು. ಸ್ನೇಹಿತರೆ, ಇದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೇನೆ. ಸ್ನೇಹಿತರೆ, ಈ ಸಲ ಅಂತೂ ಕ್ವಶನ್ ಪೇಪರ್ ಫುಲ್ ಈಸಿಯಾಗಿ ಕೊಡುತ್ತಾರೆ. ಯಾಕಂದರೆ ಈ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಅವರ ಮೇನ್ ಇಂಟೆನ್ಷನ್ಸ್ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ ಎಂದು, ಆರಾಮಾಗೆ ಪಾಸ್ ಆಗಲಿ. ನಾವು ಕೂಡ ನಮ್ಮ ಬೆಸ್ಟ್ ಆದ ಈಸಿ ಕ್ವಶನ್ ಪೇಪರ್ಸ್ಗಳನ್ನ ಕೊಡುತ್ತೇನೆ. ಇದರಿಂದ ವಿದ್ಯಾರ್ಥಿಗಳು ಟೆನ್ಷನ್ ಇಲ್ಲದೆ ಆರಾಮಾಗೆ ಪಾಸ್ ಆಗಬಹುದು ಎಂದು ಅವರ ಇಂಟೆನ್ಷನ್ ಆಗಿದೆ. ಐದನೇದಾಗಿ ಬಂದು ಸ್ನೇಹಿತರೆ, ನಿಮ್ಗೊಂದು ಬುಕ್ ಪೂರ್ತಿ ಓದಕ್ಕೆ ಬರಲ್ಲ, ಬರೀ ಒಂದಷ್ಟು ಸಬ್ಜೆಕ್ಟ್ಸ್ಗಳು ಬರ್ತದೆ. ಇನ್ನು ಮಿಕ್ಕಿದ ಸಬ್ಜೆಕ್ಟ್ಸ್ ನಾನು ಏನು ಮಾಡಲಿ, ಆ ಸಬ್ಜೆಕ್ಟ್ ನನಗಂತೂ ತಲೆಗೆ ಹೋಗೋದಿಲ್ಲ ಎಂದು ಟೆನ್ಷನ್ ಆಗಿರುತ್ತಾರೆ. ಇದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೇನೆ. ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಆಗಿದ ತಕ್ಷಣ ಒಂದು ರೇಡಿಯೋ ಪ್ರೋಗ್ರಾಮ್ ಇಕ್ಕುತ್ತಾರೆ. ಆ ರೇಡಿಯೋ ಪ್ರೋಗ್ರಾಮಲ್ಲಿ ದೊಡ್ಡ ದೊಡ್ಡ ಟೀಚರ್ಸ್ ಬಂದು ನಿಮಗೆ ಪಾಠ ಮಾಡಿಸುತ್ತಾರೆ. ಅರ್ಧ ಗಂಟೆ ಪಾಠ ಮಾಡಿಸುತ್ತಾರೆ. ಆ ಅರ್ಧ ಗಂಟೆಯಲ್ಲಿ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ, ಈ ಲೆಸನ್ನಿಂದ ಇದಿದು ಬರುತ್ತದೆ, ಇದಿದು ಇಂಪಾರ್ಟೆಂಟ್ ಎಂದು. ಲಾಸ್ಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾರ್ಕ್ ಮಾಡಿಸುತ್ತಾರೆ. ಅದನ್ನು ನೀವು ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಆ ಕ್ವಶನ್ಸ್ಗಳು ನಿಮಗೆ ಬೋರ್ಡ್ ಎಕ್ಸಾಮ್ಸಲ್ಲಿ ಬರಬಹುದು. ಮತ್ತು ನಿಮ್ಮ ಟೀಚರ್ಸ್ಗಳು ಏನೇನು ಮಾರ್ಕ್ ಮಾಡಿಸ್ತಾರಲ್ಲ ಅದನ್ನು ಕೂಡ ಮಾರ್ಕ್ ಮಾಡಿ, ಯಾಕಂದರೆ ಅದು ಕೂಡ ಬೋರ್ಡ್ ಎಕ್ಸಾಮ್ಸ್ಗೆ ಬರಬಹುದು. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದಿನ ವಿಡಿಯೋಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ಪೋಸ್ಟ್ ಮಾಡುತ್ತೇನೆ, ದಯವಿಟ್ಟು ನೋಡಿ.